ಸರ್ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೊಟ್ಟು ಸರ್ ಹಂಗೆ ಹಿಡ್ಕೊಳ್ತೇನೆ ಸರ್ ನೀರು ಕುಡಿಯೋಣ ಅಷ್ಟು ನಲ್ಲಿ ಆನ್ ಮಾಡ್ಬಿಟ್ಟು ಬಿಟ್ಬಿಡೋ ಅಂತ ನೀರು ಕುಡಿದೆ ಸರ್ ಹಂಗೆ ಹೋಯ್ತಿದ್ದೆ ಸರ್ ಅಲ್ಲಿ ಯಾರು ಆಫ್ ಮಾಡ್ತಾರಲ್ಲಿ ಬಂದಂತೆ ನಲ್ಲಿ ಆನ್ ಮಾಡ್ತಂತೆ ಗಂಟೆ ಅಂತ ನೀರು ಕುಡ್ದಂತೆ ಹೋದಂತೆ ಲೋಪರ್ ನನ್ನ ಮಗನೇ ರಾಜಸ್ಥಾನದಲ್ಲಿ ಜನರಿಗೆ ಕಕ್ಕ ಮಾಡಿ ಆದ್ಮೇಲೆ ತೊಳಿಯಕ್ಕೆ ನೀರಿಲ್ಲ ಇವಾಗ ಬಂದಂತೆ ನಲ್ಲಿ ಆನ್ ಮಾಡ್ದಂತೆ ಮುಖ ತೊಳ್ದಂತೆ ಹೋದಂತೆ ನಲ್ಲಿ ಯಾರು ಆಫ್ ಮಾಡ್ತಾರೆ ಸರ್ ನಲ್ಲಿ ಆಫ್ ಮಾಡಿದೆ ಸರ್ ಮಾಡಿದೆ ನೀರಿನ ಬಗ್ಗೆ ಕಾಳಜಿ ಇದೆ ಅವನಿಗೆ ಕಾಳಜಿ ಇದೆ ಸರ್ ಬೆಳಿಗ್ಗೆ 6 ಗಂಟೆ ಅಯ್ಯಪ್ಪೇ ವರ್ಷ ಸುಮ್ಮನೆ ಇರ್ಬೇಕಂತ ಹೇಳಿಲ್ವ ಸರ್ ಮಾತಾಡಿದ್ರೆ ಫಸ್ಟ್ ಹೇಳ್ತಾನೆ ಯಾರು ಪೊಲೀಸ್ ಮಾಡಿ ಕರ್ಮ ಅಣ್ಣ ಒಂದು ನೀರಿನ ಬಗ್ಗೆ ಕಾಳಜಿಯಿಂದ ಪೊಲೀಸ್ ಅವ್ರು ಮಾತಾಡಿದ್ರು ಕಂಟಿನ್ಯೂ ಮಾಡಬೇಕು ಹೇಳು ಸರ್ ಬೆಳಿಗ್ಗೆ 6 ಗಂಟೆ ಕೋಳಿ ಅಂತ ಸರ್ ಹಂಗೇನು ಹಿಡ್ಕೊಳ್ತೀಯ ಸರ್ ನೀರು ಕುಡಿಯೋಣ ಅಷ್ಟು ನಲ್ಲಿ ಆನ್ ಮಾಡ್ಬಿಟ್ಟು ಗಡಗಡ ಅಂತ ನೀರು ಕುಡಿದೆ ಹಂಗೆ ಹೋಯ್ತಿದ್ದೆ ಸರ್ ರೈಟ್ ಸೈಡಲ್ಲಿ ಬಟ್ಟೆ ಅಂಗಡಿ ಸರ್ 100 ರೂಪಾಯಿಗೆ 3 ಸೀರೆ ಸರ್ ಬೆಳಿಗ್ಗೆ 6 ಗಂಟೆ ಸೀರೆ ಯಾಕೆ ಅರ್ಥ ಗಂಡಸಿಗೆ ಸೀರೆ ಯಾಕೆ ಅಲ್ಲಿ ಅಡಿಕೆ ಮಾಡ್ದಲ್ಲಿ ಅರಿಕೆ ಸುತ್ಕೊಂಡು ಹೋದಾಗೆ ಸೀರೆ ಅಂತ ಸಾಹಿತ್ಯ ಅಲ್ಲ ನಿಂತಿನ ನೀನೆ ಸಾಹಿತ್ಯ ಒಂದು ನಿಮಿಷ ನಿಮಗೆ ಸೀರೆ ಹುಡ್ಕೊಂಡು ಹೋಗು ಊರು ಇಡೀ ಆ ಕಡೆ ಓಡ್ಬ ಅದೇ ಯಾಕೆಲ್ಲ ಓಟಿ ಮಾಡೋಣ ಸೀರೆ ಅಂತ ಗಂಡಸರು ಸೀರೆ ಕಡೆಗೂ ಆಗ ಬರಲ್ಲ ನಾವು ಸೀರೆ ಕಡೆ ದಾಟಿ ಹೋಗು ಮತ್ತೆ ವಾಪಸ್ ಬರ್ಬೇಕು ಪಾಪ ಕೋಳಿ ಎಷ್ಟು ಕೂಗು ಸರ್ ಬೆಳಿಗ್ಗೆ 6 ಗಂಟೆ ಕೋಳಿ ಅಂತ ಸರ್ ಹಂಗೇನು ಹೇಳ್ಕೊಳ್ತೇನೆ ಸರ್ ನೀರು ಕುಡಿಯೋಣ ಅಂತ ನಲ್ಲಿ ಅನ್ನೋಬಿಟ್ಟು ಗಡಗಡ ಅಂತ ನೀರು ಕುಡಿದೆ ಸರ್ ಹಂಗೆ ಹೋಯ್ತಿದೆ ಸರ್ ರೈಟ್ ಸೈಡಲ್ಲಿ ಬಟ್ಟೆ ಅಂಗಡಿ 100 ರೂಪಾಯಿ 3 ಸೀರೆ ಸರ್ ಸೀರೆ ತಗೊಂಡು ಹೋಯ್ತಿದ್ದ ಸರ್ ಆಟೋ ಸರ್ ಕಳ್ಳರದು ಸಾಂಗು ಸರ್ ಕಳ್ಳರದು ಇದು ಸುಟ್ಟರ ಗಾಳಿ ಹತ್ತು ಐತೆ ಮಧ್ಯ ಆಟೋದು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿ ಸ್ವಾಮಿ ನೆರ್ಕು ಹೊಡಿತೈತಲ್ವಾ ಅದಕ್ಕೆ ಆಮೇಲೆ ಸ್ವಲ್ಪ ನೀವು ಮತ್ತೆ ಆಟೋ ಹಿಂದೆ ತಗೊಂಡ್ಬಾರ್ದು ಮುಂದೆ ತಗೊಂಡೋಗಿ ಹಿಂದೆ ತಗೊಂಡ್ಬಾರ್ದು ಮುಂದೆ ತಗೊಂಡೋಗಿ ಪೆಟ್ರೋಲ್ ವೇಸ್ಟ್ ಅಲ್ವಾ ನೀವು ಆಟೋ ದಾಟಿ ಹೋಗಿ ಸರ್ ಬೆಳಿಗ್ಗೆ 6 ಗಂಟೆ ಕೋಳಿ ಎಷ್ಟು ನೀನು ವಾಪಸ್ ಬಂದು ನಿಂಗೋದಿಲ್ಲ ಸರ್ ಬೆಳಿಗ್ಗೆ 6 ಗಂಟೆ ಕೋಳಿ ಅಂತ ಸರ್ ಹಂಗೆ ಹಿಡ್ಕೊಂಡೆ ಸರ್ ನೀರು ಕುಡಿಯೋಣ ನಲ್ಲಿ ಆನ್ ಮಾಡ್ಬಿಟ್ಟು ಗಡಗಡ ಅಂತ ನೀರು ಕುಡಿದೆ ಹಂಗೆ ಹೋಯ್ತಿದ್ದೆ ಸರ್ ರೈಟ್ ಸೈಡ್ ಬಟ್ಟೆ ಅಂಗಡಿ 100 ರೂಪಾಯಿಗೆ 3 ಸೀರೆ ಆ ಸೀರೆ ತಗೊಂಡು ಹೋಯ್ತಿದ್ದೆ ಸರ್ ಕೊಳ್ಳದು ಆಟ ಬಂತು ಸರ್ ಅದೊಂದು ಸಾಂಗ್ ಬೇರೆ ಸುಂಟರ ಗಾಳಿ ಅಚ್ಚುತ್ತೈತೆ ಮೈಯಲ್ಲ ರಗುರಗೋಲಿ ಅಚ್ಚುತ್ತೈತೆ ಮೈಯಲ್ಲ ಅದ್ರ ಸಾಂಗ್ ಬರ್ತಿದ್ರು ಸರ್ ಆ ಸಾಂಗ್ ಬಂತು ಸರ್ ಕಳ್ಳರು ಆಡ್ತಿದ್ದೆ ಇಳಿದ್ರು ಸರ್ ಇವ್ರ ಮನೆ ಐತಲ್ಲ ಸರ್ ಆ ಬಾಗಿಲು ತಟ್ಟಿ ಒಳಗೆ ಹೋದ್ರು ಸರ್ ಯಾರು
ಫ್ರೀಯಾಗಿ ಐಸ್ ಕ್ರೀಮ್ ಕೊಟ್ಟರೆ ಸರಿ ತಿಂದು ಸರ್ ದೇವರ್ಸಿ ಅದಕ್ಕೆ ಒಂದು 5 ರೂಪಾಯಿ ವಿಷ ಹಾಕ್ಲಿಕ್ಕೆ ಆಗಿತ್ತು. ಅವನಿಗೆ ಎಲ್ಲಿ ನಿಲ್ಸಿದ್ದೀನಿ? ಅವನು ಅದೇ ಗೇಟ್ ಓಪನ್ ಗೇಟ್ ಓಪನ್ ಅಲ್ಲಿ ನಿಲ್ಸಿದಲ್ವಾ? ಹೌದೌದು. ಅವನಿಂದ ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕು. ಆ ಥರ ನಾನು ಮಾಡ್ತೀನಿ. ಕಂಟಿನ್ಯೂ ಮಾತಾಡ್ತಲ್ಲ ಅವನು ಸೀನಿದಲ್ಲ. ಹೌದು, ಅವನಿಗೆ ಮಾತಾಡ್ತಿರ್ತಾನೆ ಇಲ್ಲ ಮನೆಯದ್ದು ಗೇಟ್ ಅಲ್ವಾ, ಅಲ್ಲಿಂದ ಕಂಟಿನ್ಯೂ ಮಾಡೋದೇ ನಾನು. ಸರ್ ಕಳ್ಳರು ಗೇಟ್ ತಗೊಂಡು ಒಳಗೆ ಹೋದ್ರು ಸರ್. ನಾನು ಹೇಳಿಲ್ಲ ಇವ್ರೆ ಗೇಟ್ ತಗೊಂಡು ಹೋಗ್ಬೇಕು, ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ ಅಂತ ನಾನು ಹೇಳಿಲ್ವಾ? ಹೇಳುವಾಗ ಹೇಳಿದ್ರೆ ಅವರಿಗೆ ಅರ್ಥ ಆಗುತ್ತೆ. ಏನಂತ ಹೇಳುವಾಗ ಹೇಳಿದ್ರೆ ಅರ್ಥ ಆಗುತ್ತೆ ಅವರಿಗೆ. ಈಗ ಮನುಷ್ಯರಾಗ್ಲಿ ಪ್ರಾಣಿ ಆಗ್ಲಿ ನಾವು ಹೇಳುವಾಗ ಹೇಳಿದ್ರೆ ಅವ್ರು ಕೇಳ್ತಾರೆ. ಈಗ ಕೇಳಿಲ್ಲ ಅವನು, ಅವ್ನಿಗೆ ಹೊಟ್ಟೆಗೆ ಅನ್ನ ತಿಂತಾರ ಮಣ್ಣು ತಿಂತಾರ ಅವನು ಅನ್ನದಲ್ಲ ತಿನ್ನೋನು. ಹೋಗ್ಲಿ ಮುಂದೆ ಹೋಗ್ಲಿ, ಅದು ಮುಂದೆ ಹೋಗ್ಲಿ, ಹೋಗ್ಲಿ ಹೋಗ್ಲಿ. ಸರ್ ಬೆಳಿಗ್ಗೆ 6 ಗಂಟೆ ಕೋಳಿ ಪೊಲೀಸು ಓಕೆ ಸಾರಿ ಬೇಡ ಬಾಯ ಮುಚ್ಕೊಂಡ ತೊಳಿದ್ರೆ ಮೈಕ ತೆಗೆದು ಬಾಯಿಗೆ ತೊಳುತ್ತೇನೆ. ಯಾರು ಪೊಲೀಸ್ ಮಾಡಿದ್ದೀನಿ ಮಾತಾಡೋ ಅಂತ ಹೇಳಿಲ್ವ? ಹೇಳು ಏನೋ ಸ್ವಲ್ಪ ಅರ್ಜೆಂಟಲ್ಲಿ ಮಾತಾಡಿದ್ರು. ಪುನಃ ಕೋಳಿಯ ನೇಮಿಸಿ ಕೊಕ್ಕೋಕೆ ಅನಿಸ್ಬೇಡ. ಹಾಂ ಸರ್ ಬೇಗ 6 ಗಂಟೆ ಕೋಳಿ ಕೋ ಅಂತ ಸರ್ ಹಂಗೆ ನಡ್ಕೊಳ್ತೇನೆ ಸರ್. ನೀರು ಕುಡಿಯೋಣ ನಲ್ಲಿ ಆನ್ ಮಾಡ್ಬಿಟ್ಟು ಗಡಗಡ ಅಂತ ನೀರು ಕುಡಿದೆ ಸರ್. ಹಂಗೆ ಹೋಯ್ತಿದೆ ಸರ್. ರೈಟ್ ಸೈಡಲ್ಲಿ ಬಟ್ಟೆ ಅಂಗಡಿ 100 ರೂಪಾಯಿಗೆ 3 ಸೀರೆ ಸರ್. ಆ ಸೀರೆ ತಗೋ ಹೋಯ್ತಿದೆ ಸರ್. ಆಟೋ ಕಳ್ಳದು ಆಟೋ ಸಾಂಗು ಸರ್. ಸುಂಟರ ಗಾಳಿ ಅಚ್ಚುತ್ತೈತೆ ಮೈಯೆಲ್ಲ ರಂಗುರಗೋಲಿ ಸಾಂಗ್ ಸರ್. ಆಟೋದಿಂದ ಕಳ್ಳರು ಇಳಿದ್ರು ಸರ್. ಇವ್ರ ಮನೆ ಐತಲ್ಲ ಸರ್, ಆ ಬಾಗ್ಲು ತಗ್ಗಿ ಒಳಗೆ ಹೋದ್ರು ಸರ್. ಆ ಚಿನ್ನ ಐತಲ್ಲ ಸರ್, ಆ ಬೀರ್ನ ಓಪನ್ ಮಾಡಿದ್ರು ಸರ್. ಒಂದು 5 ನಿಮಿಷ ಕಂಟ್ರೋಲ್ ಮಾಡಬಹುದಿತ್ತಲ್ಲ. ಬೆಂಗಳೂರಿಂದ ಹೊರಡಬೇಕಾದ್ರೆ ಕಂಟ್ರೋಲ್ ಆಗಿದ್ದೆ. ಮೇಲ್ಗಡೆಯಿಂದ ಸ್ವಾಮೀಜಿ ಮೊದಲು ಪ್ರೆಷರ್ ಹಾಕಿದ್ರು, ಬಾಯಿಗೆ ಬಣ್ಣಂತ. ನೀನು ಬಾಯಲ್ಲಿ ಮಾತಾಡಿದ್ದಲ್ಲ, ಮೂಲದಲ್ಲಿ ಮಾತಾಡಿದ್ದಲ್ಲ, ಅವ್ನು ಗೊತ್ತಾಗಿಲ್ಲ. ನಾನು ಮ್ಯಾನೇಜ್ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ. ಬೆಳಗ್ಗೆ 6 ಗಂಟೆ ಕೋಳಿ ಅಂತ ಸರ್. ಹಂಗೆ ನೆನ್ಕೊಳ್ತೇನೆ ಸರ್. ನೀರು ಕುಡಿಯೋಣ ನಲ್ಲಿ ಆನ್ ಮಾಡ್ಬಿಟ್ಟು ಗಡಗಡ ಅಂತ ನೀರು ಕುಡಿದೆ. ಹಂಗೆ ಹೋಯ್ತಿದ್ದೆ ಸರ್. ರೈಟ್ ಸೈಡಲ್ಲಿ ಬಟ್ಟೆ ಅಂಗಡಿ 100 ರೂಪಾಯಿ 3 ಸೀರೆ ಸರ್. ಸೀರೆ ತಕೊಂಡು ಹೋಗ್ತಿದ್ದೆ ಸರ್. ಕಳ್ಳರದು ಆಟ ಸರ್. ಸಾಕು ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯೆಲ್ಲ ಅದು ಸಾಕೋತಿತ್ತು ಸರ್. ಆಮೇಲೆ ಕಳ್ಳರು ಸರ್
ಫ್ಲಾಟಿಂದ ಇಳಿದ್ರು ಸರ್. ಅದೇ ಸರ್ ಇವ್ರ ಮನೆ ಇತ್ತಲ್ಲ ಸರ್, ಅದ್ರೊಳಗೆ ಹೋದ್ರು ಸರ್. ಸರ್ ಚಿನ್ನ ಇತ್ತಲ್ಲ, ಆ ಚಿನ್ನದ್ದು ಬೀರ್ ಐತಲ್ಲ ಸರ್, ಆ ಬೀರ ತೆಗೆದ್ರು ಸರ್. ಚಿನ್ನ ಹಿಂಗೆ ಎತ್ಕೊಂಡ್ರು ಸರ್. ನಾನು ಹಿಂಗೆ ಎದುರುಗಡೆ ಬಂದೆ ಸರ್ ಬಾಗಿಲ ಹತ್ರ. ಅವ್ರು ಚಿನ್ನ ಎತ್ಕೊಂಡು ಹಿಂಗೆ ಕಳ್ಳರು ಬಂದ್ರು ಸರ್. ಇನ್ನೇನ್ ನಾನು ನೋಡ್ಬೇಕು ಸರ್, ಕರೆಂಟ್ ಹೊಡೆಯೋದು ಗೊತ್ತಾಗಿಲ್ಲ ಸರ್. ಏನಾಯ್ತಣ್ಣ? ಕರೆಂಟ್ ಕದರ್ ಕಮ್ಮಿ ಸರ್, ಕರೆಂಟ್ ಹೊಡೆಯೋದು ಹೆಂಗ್ ಗೊತ್ತಾಯ್ತು ಸರ್? ಹೋಯ್ತಾ? ಹೌದು ಸರ್, ಗೊತ್ತಾಯ್ತ ಮ್ಯಾಂಗ್ ಮಾಡೋದೆ ಕೈ. ಕರೆಂಟ್ ಹೋಗೋದು ಹೇಗೋ ಹೋಯ್ತು. ಒಂದು ಎರಡು ನಿಮಿಷ ಬೇಗ ಹೋಗಕ್ಕಾಗಿಲ್ವಾ? ಯಾಕೆ ಸರ್? ಒಬ್ಬ ಎಸ್ಐಗೆ ಊಸ್ ಬಿಡಕ್ಕೂ ಸ್ವಾತಂತ್ರ್ಯ ಇದ್ದೀರ ತರ ಮಾಡ್ಬಿಟ್ಟಿಯಲ್ಲ. ನನ್ನ ಇವತ್ತು ಏರೋಪ್ಲೇನ್ ಹಾಕಿ ಸಾಯಿಸ್ಲಿ. ನನ್ನ ಬಗ್ಗೆ ಪಕ್ಕ ಏನ್ ಹೇಳ್ತಾನೆ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಕಳ್ಳ ಯಾರನ್ನ ಗೊತ್ತಾಯ್ತು ಸರ್ ಫೈನಲ್ ಆಗಿ. ದೇವ್ರು ಇದಾನೆ ಅಂತ ಹೇಳೋದು ಅದಕ್ಕೆ ನೋಡು. ಸಾರಿ ಹೊರದೋದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಣ್ಣ. ಕರೆಕ್ಟ್ ಆಗಿ ಹೇಳ್ಬೇಕು. ಹೇಳ್ಬಿಡಲ್ಲ ಸರ್, ಯಾರು ಕಂಡಿದ್ದು ಸರ್? ಬೆಳಿಗ್ಗೆ 6 ಗಂಟೆಗೆ ನಿನ್ನ ಥ್ಯಾಂಕ್ ಯು.